ಕನ್ನಡ ಲೈಫ್ ಚಾನಲ್ನ ಎಲ್ಲ ವೀಕ್ಷಕರಿಗೆಲ್ಲರಿಗೂ ಯುಗಾದಿ ವಿಶೇಷ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಹೊಸ ವರ್ಷ ಬಂತು ಅಂದರೆ ಸಾಕು, ನಮ್ಮ ಬದುಕಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು. ಈ ವರ್ಷ ಆದರೂ ಕಷ್ಟಗಳು ಕರಗ್ಬಿಟ್ಟು ಒಳ್ಳೆ ದಿನಗಳು ಬರುತ್ತಾ ಅನ್ನೋ ಕುತೂಹಲ ನಮ್ಮೆಲ್ಲರಿಗೂ ಇದ್ದೇ ಇರುತ್ತೆ. 2026-27ನೇ ಸಾಲಿನ ಪರಾಭವ ನಾಮ ಸಂವತ್ಸರದಲ್ಲಿ ಕರ್ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಚಂದ್ರನ ಅಧಿಪತ್ಯವಿರುವ ತುಂಬನೇ ಸೆನ್ಸಿಟಿವ್ ಹಾಗೆ ಭಾವುಕ ಜೀವಿಗಳಾದ ಕರ್ಕಟಕ ರಾಶಿಯವರಿಗೆ ಈ ವರ್ಷ ನಿಜಕ್ಕೂ ಒಂದು ರೋಲರ್ ಕೋಸ್ಟರ್ ರೈಡ್ ಆಗಲಿದೆ ಅಂತಲೇ ಹೇಳ್ಬೋದು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆ ಅಂದರೆ ಕೊನೆಯಲ್ಲಿ ದೈನಂದಿನ ಜೀವನದಲ್ಲಿ ಸರಳವಾಗಿ ಮಾಡ್ಕೊಬೋದಾದಂತಹ ಪರಿಹಾರಗಳನ್ನು ಸಹ ನಾನು ಹೇಳ್ತಾ ಇದ್ದೀನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕಟಕ ರಾಶಿಯವರಿಗೆ ಪರಾಭವ ನಾಮ ಸಂವತ್ಸರದಲ್ಲಿ ಪಂಚಾಂಗದ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋಣ ಬನ್ನಿ. ಆದಾಯ 2 ಅಂದರೆ ಖರ್ಚು 11, ಗೌರವ 4 ಅಂದರೆ ಅವಮಾನ 7 ಗೋಚರ ಆಗ್ತಾ ಇದೆ. ಇದರ ಲೆಕ್ಕ ನಿಮ್ಮ ಆದಾಯ ಕೇವಲ 2 ರೂಪಾಯಿಯಷ್ಟಿದ್ರೆ ಖರ್ಚು 11 ರೂಪಾಯಿಯಷ್ಟು ಗೋಚರ ಆಗ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದರೆ ಜೇಬಿಗೆ ಸಂಬಳ ಬರೋ ಮುನ್ನವೇ EMI, ಮೆಡಿಕಲ್ ಬಿಲ್ ಅಥವಾ ದಿಢೀರ್ ಖರ್ಚುಗಳು ರೆಡಿಯಾಗಿರುತ್ತೆ. ಹಾಗಾಗಿ ಪಕ್ಕ ನೀವು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ಈ ವರ್ಷ ತುಂಬಾ ಮುಖ್ಯ ಆಗುತ್ತೆ. ಇನ್ನು ಗೌರವ ಮತ್ತು ಅವಮಾನ ನೋಡಿದ್ರೆ ಗೌರವ 4 ಗೋಚರ ಆಗ್ತಾ ಇದ್ರೆ ಅವಮಾನ 7 ಗೋಚರ ಆಗ್ತಾ ಇದೆ. ಅಂದರೆ ಸಮಾಜದಲ್ಲಿ ನಿಮಗೆ ಗೌರವ ಸಿಕ್ಕಿದ್ರೂ ಸಹ ನಿಮ್ಮದಲ್ಲದ ತಪ್ಪಿಗೆ ನೀವು ಅವಮಾನ ಹೊರಬೇಕಾದ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ನೀವು ಯಾರನ್ನ ಅತಿಯಾಗಿ ನಂಬಿರ್ತೀರೋ ಅವರೇ ನಿಮಗೆ ಕೈ ಕೊಡೋ ಚಾನ್ಸಸ್ ತುಂಬಾ ಹೆಚ್ಚಾಗಿರೋದ್ರಿಂದ ನೀವು ಯಾರನ್ನು ಸಹ ಕಣ್ಮುಚ್ಚಿ ನಂಬಕ್ಕೆ ಹೋಗಬೇಡಿ. ಇನ್ನು ಮುಖ್ಯ ಗ್ರಹಗಳು ಯಾವ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಆ ಸಂಚಾರ ನಿಮಗೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅಂತ ನಾವು ಸರಳವಾಗಿ ತಿಳ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಶನಿ ಭಗವಂತನು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಭಾಗ್ಯಸ್ಥಾನದಲ್ಲಿರೋ ಶನಿ ಭಗವಂತನು ನಿಮಗೆ ಅಪ್ಪನ ಥರ ನಿಂತ್ಕೊಂಡು ರಕ್ಷಣೆಯನ್ನು ಕೊಡ್ತಾನೆ. ಅದೃಷ್ಟದ ಬಾಗಿಲುಗಳು ನಿಧಾನವಾಗಿ ತೆರೀತಾ ಹೋಗುತ್ತೆ. ಇನ್ನು ರಾಹು 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಷ್ಟಮ ರಾಹು ಇರೋದ್ರಿಂದ ನೀವು ಆರೋಗ್ಯದ ಕಡೆ ಹುಷಾರಾಗಿರ್ಬೇಕಾಗತ್ತೆ. ನಿಮಗೆ ಹೊಟ್ಟೆ ನೋವು ಅಥವಾ ಅಲರ್ಜಿ ಸಮಸ್ಯೆಗಳು ಕಾಣಿಸ್ಕೊಬೋದು. ಸೊ ಇದರಿಂದ ನೀವು ಆರೋಗ್ಯದ ಕಡೆ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಇನ್ನು ಡ್ರೈವಿಂಗ್ ಮಾಡಬೇಕಾದ್ರೆ ಹುಷಾರಾಗಿ ನೀವು ಡ್ರೈವ್ ಮಾಡಿ. ಇನ್ನು ಕೇತು 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ನಿಮ್ಮ ಮಾತಿನ ಸ್ಥಾನ ಅಂತಲೇ ಹೇಳ್ಬೋದು. ನಿಮ್ಮ ಮಾತೇ ನಿಮಗೆ ಶತ್ರು ಆಗ್ಬೋದು. ಕೋಪದಲ್ಲಿ ಆಡಿದ ಒಂದು ಮಾತಿದೆಯಲ್ಲ, ಅದು ತುಂಬ ದೊಡ್ಡ ಜಗಳಕ್ಕೆ ಕಾರಣ ಆಗ್ಬೋದು. ಇದರಿಂದ ನೀವು ಈ ವರ್ಷ ತುಂಬ ತಾಳ್ಮೆಯಿಂದ ಇರೋದು ತುಂಬಾ ಒಳ್ಳೆಯದಾಗತ್ತೆ ನಿಮಗೇನೆ. ಇನ್ನು ಗುರುಬಲ ನೋಡೋದಾದರೆ ವರ್ಷದ ಆರಂಭದಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಜೂನ್ ಆದಮೇಲೆ ಗುರು ನಿಮ್ಮದೇ ರಾಶಿಗೆ ಬರ್ತಾನೆ. ಹಾಗೆ ಹೇಗನ್ಸುತ್ತೆ ಅಂದರೆ ಮಳೆಯಲ್ಲಿ ಒದ್ದಾಡ್ತಾ ಇರಬೇಕಾದ್ರೆ ಒಂದು ದೊಡ್ಡ ಛತ್ರಿ ಸಿಕ್ಕ ಹಾಗಾಗತ್ತೆ. ನಿಮ್ಮ ಅರ್ಧದಷ್ಟು ಸಮಸ್ಯೆಗಳು ತಾನಾಗಿಯೇ ಸಾಲ್ವ್ ಆಗ್ತಾ ಹೋಗುತ್ತೆ. ಇನ್ನು ಈ ವರ್ಷ ಕರ್ಕಟಕ ರಾಶಿಯ ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಇದೊಂದು ಬದಲಾವಣೆ ವರ್ಷ ಅಂತಲೇ ಹೇಳ್ಬೋದು. ಮೇ ತಿಂಗಳಿನವರೆಗೆ ಆಫೀಸಲ್ಲಿ ಸ್ವಲ್ಪ ಪಾಲಿಟಿಕ್ಸ್ ಪ್ರೆಷರ್ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಜೂನ್ ಆದಮೇಲೆ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಸಿಗೋ ಲಕ್ಷಣಗಳು ಗೋಚರ ಆಗ್ತಾ ಇದೆ. ಇನ್ನು ಸರ್ಕಾರಿ ಉದ್ಯೋಗಿಗಳು ಏನಾದರೂ ಟ್ರಾನ್ಸ್ಫರ್ಗೋಸ್ಕರ ಕಾಯ್ತಾ ಇದ್ದರೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಇನ್ನು ಈ ವರ್ಷ ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಹೊಸದಾಗಿ ದೊಡ್ಡ ಬಂಡವಾಳ ಹಾಕೋ ರಿಸ್ಕನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನು ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದರೆ ನೀವು ಲೆಕ್ಕಪತ್ರಗಳನ್ನ ಕ್ಲಿಯರಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಆದರೆ ಫುಡ್, ಹೋಟೆಲ್, ರಿಯಲ್ ಎಸ್ಟೇಟ್ ಮತ್ತು ಡೈರಿ ಉದ್ಯಮದಲ್ಲಿರೋರಿಗೆ ಒಳ್ಳೆ ಲಾಭ ಕಾದಿದೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ರಾಜಕೀಯ ಮತ್ತು ಮೀಡಿಯಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಈ ಪರಾಭವ ಸಂವತ್ಸರ ದೊಡ್ಡ ತಿರುವುಗಳನ್ನ ಕೊಡಲಿದೆ ಅಂತಲೇ ಹೇಳ್ಬೋದು. ಪರಾಭವ ಅಂದರೆ ಸೋಲು ಅಂತ ಅರ್ಥ. ದೊಡ್ಡ ದೊಡ್ಡ ನಾಯಕರಿಗೆ ಅನಿರೀಕ್ಷಿತ ಸ್ಥಾನ ಪಲ್ಲಟ ಆಗ್ಬೋದು. ಇನ್ನು ಸ್ವಂತ ಪಕ್ಷದವರಿಂದಲೇ ಈ ವರ್ಷ ನಿಮಗೆ ವಿರೋಧ ಎದುರಿಸಬೇಕಾದ ಪರಿಸ್ಥಿತಿ ಬರ್ಬೋದು, ಹುಷಾರಾಗಿರಿ. ಆದರೆ ಯಾರು ಗ್ರೌಂಡ್ ಲೆವೆಲಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಜನರ ಪವರ್ಫುಲ್ ಬೆಂಬಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೀಡಿಯಾ ಕ್ಷೇತ್ರಕ್ಕೆ ಇದು ಶುದ್ಧೀಕರಣದ ವರ್ಷ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವಮಾನ 7 ಇರೋದ್ರಿಂದ ಫೇಕ್ ನ್ಯೂಸ್, ಗಾಸಿಪ್ ಹಬ್ಸೋ ಚಾನಲ್ಗಳು ಕಾನೂನು ಸಂಕಷ್ಟಕ್ಕೆ ಸಿಲುಕುತ್ತೆ. ಆದರೆ
ಕಂಟೆಂಟ್ ಮೇಲೆ ಫೋಕಸ್ ಮಾಡೋ ಜವಾಬ್ದಾರಿಯುತ ಡಿಜಿಟಲ್ ಕ್ರಿಯೇಟರ್ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಮತ್ತು OTT ಪ್ಲ್ಯಾಟ್ಫಾರ್ಮ್ಗಳಿಗೆ ಹಿಂದೆಗಿಂತಲೂ ಈ ವರ್ಷ ಹೆಚ್ಚಿನ ಡಿಮ್ಯಾಂಡ್ ಬರುತ್ತೆ ಅಂತಲೇ ಹೇಳ್ಬೋದು. ಈ ವರ್ಷ ಕರ್ಕಟಕ ರಾಶಿಯವರಿಗೆ ಕೌಟುಂಬಿಕ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ಈಗೋ ಕ್ಲಾಶಸ್ ಆಗ್ಬೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಮದುವೆ ವಯಸ್ಸಿಗೆ ಬಂದವರಿಗೆ ಜೂನ್ ಆದಮೇಲೆ ಒಳ್ಳೆ ಸಂಬಂಧಗಳು ಕೂಡಿ ಬರುತ್ತೆ. ಕರ್ಕಟಕ ರಾಶಿಯ ವಿದ್ಯಾರ್ಥಿಗಳು ಈ ವರ್ಷ ಎಷ್ಟು ಮೊಬೈಲಿಂದ ದೂರ ಇದ್ದರೆ ಅಷ್ಟು ಒಳ್ಳೆಯದಾಗತ್ತೆ. ಹೈಯರ್ ಎಜುಕೇಷನ್ ಅಥವಾ ರಿಸರ್ಚ್ ಮಾಡೋರಿಗೆ ಈ ವರ್ಷ ಅನುಕೂಲವಾದ ಸಮಯ ಅಂತಲೇ ಹೇಳ್ಬೋದು. ಇನ್ನು ಈ ವರ್ಷ ನೀವು ಹೊರಗಿನ ಜಂಕ್ ಫುಡ್ಡನ್ನು ಆದಷ್ಟು ಕಮ್ಮಿ ಮಾಡೋದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗ್ಯಾಸ್ಟ್ರಿಕ್, ಫುಡ್ ಪಾಯ್ಸನ್ ಅಥವಾ ಸ್ಕಿನ್ ಅಲರ್ಜಿ ಕಾಣಿಸ್ಕೊಬೋದು. ನೀವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ಯೋಗ ಧ್ಯಾನವನ್ನು ರೂಢಿಸ್ಕೊಂಡ್ರೆ ಒಳ್ಳೆಯದು. ಕರ್ಕಟಕ ರಾಶಿಯವ್ರಿಗೆ ಈ ವರ್ಷ ಲಕ್ಕಿ ನಂಬರ್ಸ್ ಬಂದು 2, 7, 9. ಲಕ್ಕಿ ಕಲರ್ಸ್ ಬಂದು ಬಿಳಿ ಬಣ್ಣ, ಕ್ರೀಮ್ ಬಣ್ಣ ಮತ್ತು ತಿಳಿ ಹಳದಿ. ನೀವು ಈ ವರ್ಷ ಆದಷ್ಟು ಡಾರ್ಕ್ ಬ್ಲೂ, ಕಪ್ಪು ಬಣ್ಣನ ನೀವು ಧರಿಸದೇ ಇರೋದು ತುಂಬಾ ಒಳ್ಳೆಯದು. ಲಕ್ಕಿ ಡೇಸ್ ಬಂದು ಸೋಮವಾರ ಮತ್ತು ಗುರುವಾರ. ಸಮಸ್ಯೆಗಳ ಜೊತೆ ಪರಿಹಾರಗಳು ಸಹ ಇದ್ದೇ ಇರುತ್ತೆ. ಈ ವರ್ಷ ನೀವು ಮಾಡ್ಕೊಬೇಕಾದ ಸಿಂಪಲ್ ಪರಿಹಾರದ ಬಗ್ಗೆ ಈಗ ನಾವು ತಿಳಿಯೋಣ ಬನ್ನಿ. ನಿಮ್ಮ ಖರ್ಚು ವ್ಯಯ ಅನ್ನೊಂದು ಇರೋದ್ರಿಂದ ನೀವೇ ಖುದ್ದಾಗಿ ಸ್ವಲ್ಪ ಹಣವನ್ನು ಅನಾಥಾಶ್ರಮಕ್ಕೋ ಅಥವಾ ವೃದ್ಧಾಶ್ರಮಕ್ಕೋ ಅಥವಾ ಕಷ್ಟದಲ್ಲಿರೋ ಬಡ ವಿದ್ಯಾರ್ಥಿಗಳಿಗೂ ನೀವು ದಾನ ಮಾಡಿ. ಇದರಿಂದ ಆ ಖರ್ಚಿನ ದೋಷ ಏನಿರುತ್ತೋ ಅದು ಸ್ವಲ್ಪ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಶನಿವಾರ ದಿನ ನೀವು ಕಾಗೆಗೆ ಅಥವಾ ಬೀದಿ ನಾಯಿಗಳಿಗೆ ನೀವು ಬಿಸ್ಕತ್ ಅಥವಾ ಊಟವನ್ನು ಹಾಕಿ. ನೀವು ವರ್ಷಕ್ಕೊಮ್ಮೆ ಆದರೂ ನೀವು ಫ್ಯಾಮಿಲಿ ಜೊತೆ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇದು ನಿಮಗೆ ರಕ್ಷಣಾ ಕವಚದಂತೆ ನಿಲ್ಲುತ್ತೆ. ಜ್ಯೋತಿಷ್ಯ ಅನ್ನೋದು ಕೇವಲ ಒಂದು ದಿಕ್ಸೂಚಿ ಅಷ್ಟೇ. ನಮ್ಮ ಪರಿಶ್ರಮ ಮತ್ತು ಪಾಸಿಟಿವ್ ಮೈಂಡ್ಸೆಟ್ ಇದ್ದರೆ ಯಾವುದೇ ಕಷ್ಟ ಬಂದ್ರೂ ಅದನ್ನು ನಾವು ಈಸಿಯಾಗಿ ಗೆಲ್ಬೋದು. ಈ ಪರಭಾವ ನಾಮ ಸಂವತ್ಸರದಲ್ಲಿ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಿಬಿಟ್ಟು ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ಪ್ರಾಕ್ಟಿಕಲ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನೀವು ನಮ್ಮ ಕನ್ನಡ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.